ಆನಂದ, ಅಖಿಲಾಂಡೇಶ್ವರಿ ಮೇಡಮ್ಗೆ ಪೇಪರ್ಸ್ ಎಲ್ಲ ಕಳಿಸ್ಬೇಕಾಗಿತ್ತಲ್ಲ, ಆಯ್ತಾ ನಾ ಕೆಲಸ? ಕಳಿಸಿದ್ದೀನಿ. ಯಾವುದಕ್ಕೂ ಒಂದು ಸರ್ತಿ ಫೋನ್ ಮಾಡಿ ಮಾತಾಡ್ತೀನಿ. ಹಾಂ. ಗೌತಮ್ ಅವರೇ ನಮಸ್ಕಾರ. ಹೇಳಿ. ಹಾಂ ಮೇಡಮ್, ಪೇಪರ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೆ. ನೀವು ಸತಿ ಚೆಕ್ ಮಾಡಿ ಸೈನ್ ಮಾಡಿ ಕಳಿಸಿದ್ರೆ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಎಲ್ಲ ನೋಡಿದ್ದೀನಿ, ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ, ಸರಿಯಾಗಿದೆ. ಆದರೆ ಇಷ್ಟೊಂದು ಅರ್ಜೆನ್ಸಿ ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಅರ್ಜೆನ್ಸಿ ಅಂತೆಲ್ಲ ಏನಿಲ್ಲ ಮೇಡಮ್, ಮಾತಾಡಿರೋದನ್ನ ಕರೆಕ್ಟ್ ಟೈಮ್ಗೆ ಮಾಡಿ ಕಳಿಸ್ಬಿಟ್ರೆ ಒಳ್ಳೇದಲ್ವಾ? ಗೌತಮ್ ಅವರೇ, ಟೈಮಿಗೆ ಸರಿಯಾಗಿ ಕೆಲಸ ಮುಗಿಸ್ಬೇಕು ಅನ್ನೋದು ನಿಜಾನೇ, ಅದೇ ಸರಿ. ಆದರೆ ಆ ಅವಸರದಲ್ಲಿ ಎಲ್ಲೋ ಏನೋ ಒಂದು ಸಣ್ಣ ತಪ್ಪಾಗೋದ್ರೆ ಭಾರಿ ಬೆಲೆ ತೆರಬೇಕಾಗತ್ತೆ. ಅಲ್ಲ, ಅಂಥ ತಪ್ಪು ನಿಮ್ಮಿಂದ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇಲ್ಲ, ಆಗಬಾರ್ದು, ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಬಟ್ ನೀವು ಬಿಡಿ, ನೀವು ಪರ್ಫೆಕ್ಷನಿಸ್ಟ್, ನಿಮ್ಮಿಂದ ಈ ಥರದ ತಪ್ಪು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮೇಲೆ ನನಗೆ ತುಂಬ ತುಂಬ ನಂಬಿಕೆ ಇದೆ. ಬೈ ಡಿಫಾಲ್ಟ್ ನೀವು ಇರೋದೇ ಹಾಗೆ ಗೌತಮ್ ಅವರೇ. ದೊಡ್ಡ ಮಾತು ಮೇಡಮ್, ನನ್ನನ್ನು ಸುಮ್ಮನೆ ದೊಡ್ಡವನಾಗಿ ಮಾಡ್ತಾ ಇದ್ದೀರಾ ಅಷ್ಟೇ. ನಾನೇ ನಿಮ್ಮನ್ನ ದೊಡ್ಡವನನ್ನಾಗಿ ಮಾಡ್ತಾ ಇಲ್ಲ, ನೀವು ಈಗಾಗಲೇ ದೊಡ್ಡ ಮನುಷ್ಯನೇ. ನೋಡಿ, ಕೆಲವರನ್ನ ನಾವು ದೂರದಿಂದ ನೋಡಿದಾಗ ನಮಗೆ ಒಂದು ಕಲ್ಪನೆ ಇರುತ್ತೆ, ನಮ್ಮದೇ ಆದಂಥ ಒಂದು ಅಭಿಪ್ರಾಯನ ನಾವು ಬೆಳೆಸ್ಕೊಂಡಿರ್ತೀವಿ. ಅದೇ ಆ ವ್ಯಕ್ತಿ ಹತ್ರ ಬಂದಾಗ ನಿಜ ರೂಪ ಗೊತ್ತಾಗುತ್ತೆ. ಆಗ ಆ ವ್ಯಕ್ತಿಯ ಬಗ್ಗೆ ಇರುವಂಥ ಒಂದು ಅಭಿಮಾನದ ಅಥವಾ ಬೇರೆ ತರಹದ ಭಾವನೆ ಡೆವಲಪ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ. ನಿಮ್ಮ ಸಂಪರ್ಕ ಯಾರ್ಯಾರಿಗೆ ಬರುತ್ತೋ ಅವರೆಲ್ಲರಲ್ಲೂ ನೀವು ಅಭಿಮಾನವನ್ನು ಮೂಡಿಸ್ಕೊಂಡು ಬಿಡ್ತೀರಾ. ಕೆಲವರು ಹತ್ರ ಬಂದಷ್ಟು ಚಿಕ್ಕವರಾಗ್ತಾರೆ, ಇನ್ನು ಕೆಲವರು ಹತ್ರ ಬಂದಷ್ಟು ದೊಡ್ಡ ಮನುಷ್ಯರಾಗ್ಬಿಡ್ತಾರೆ. ನೀವು ಯಾರ ಹತ್ರಕ್ಕೆ ಬರ್ತೀರೋ ಅವರಲ್ಲೆಲ್ಲ ಒಂದು ಆಪ್ತ ಭಾವನೆ ಬೆಳ್ಕೊಂಡ್ಬಿಡುತ್ತೆ. ನೀವು ಹತ್ರ ಆದಷ್ಟು ನಿಮ್ಮ ಬಗ್ಗೆ ಅಭಿಮಾನ ಹೆಚ್ಚಾಗತ್ತೆ. ಅಂಥ ವ್ಯಕ್ತಿ ನೀವು. ಮೇಡಮ್, ಹೀಗೆಲ್ಲ ಮಾತಾಡಿ ನೀವು ಭಾಳ ಮುಜುಗರ ಮಾಡ್ತಾ ಇದ್ದೀರಾ ನನಗೆ. ನಾನೇನು ದೊಡ್ಡ ಮನುಷ್ಯ ಅಲ್ಲ ಮೇಡಮ್, ಮುಂದೆ ಬಹಳ ಚಿಕ್ಕವನು. ನಿಮಗೆ ನನ್ನಲ್ಲಿ ಏನಾದರೂ ಒಳ್ಳೇದು ಕಂಡಿದೆ ಅಂದರೆ ಅದು ನಿಮ್ಮ ದೊಡ್ಡತನ ಅಷ್ಟೇ, ನನ್ನ ದೊಡ್ಡಸ್ಕೆ ಏನೂ ಇಲ್ಲ. ನೋಡಿದ್ರಾ, ನಿಮ್ಮ ಮಾತುಗಳೇ ನಿಮ್ಮ ವ್ಯಕ್ತಿತ್ವವನ್ನು ಹೇಳ್ತಾ ಇದೆ. ನೋಡಿ, ಒಬ್ಬ ವ್ಯಕ್ತಿಗೆ ಹಣ, ಅಧಿಕಾರ, ನೇಮ್, ಫೇಮ್ ಎಲ್ಲ ಬಂದಾಗ ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಅಲ್ಲೇ ಜನ ಬದಲಾಗೋದು. ಏನೋ ಬೇಬಿನಾ? ಹೇಯ್, ನಿನ್ನನ್ನು ಯಾವತ್ತಾದ್ರೂ ಬೇಬಿ ಥರ ಟ್ರೀಟ್ ಮಾಡಿದ್ಯಾ? ಇಲ್ಲ, ಗೋಬಿ ಥರ ಫ್ರೈ ಮಾಡಿದ್ಯಾ? ನನ್ನನ್ನ ನಿನ್ನ ಮಾತು ಕೇಳ್ಕೊಂಡು ಬಿದ್ದಿರೋ ಆಳಿನ ಥರ ಟ್ರೀಟ್ ಮಾಡ್ತಾ ಇದ್ದೆ ಅಲ್ವಾ? ನನಗೆ ಯಾವ ಫ್ರೀಡಮು ಇರಲಿಲ್ಲ, ಬರೀ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಿತ್ತು ಅಲ್ವಾ? ಇಷ್ಟು ವರ್ಷ ನಾನು ಫ್ರೀಡಮ್ ಇಲ್ಲದೆ ಬದುಕಿದ್ದೀನಿ, ನನಗೆ ಹೇಗಾಗಿರ್ಬೇಡ. ಅದಕ್ಕೆ ನಿನಗೂ ಅದೇ ಫೀಲ್ ಆಗಬೇಕು ಅಂತಲೇ ನಿನ್ನ ಈ ಥರ ಇಟ್ಟಿರೋದು. ನಾನು ಅನುಭವಿಸಿದ್ದನ್ನ ಈಗ ನೀನು ಅನುಭವಿಸ್ಬೇಕು, ಅದೇ ನನ್ನ ಉದ್ದೇಶ ಕಾಣೋ. ಅದರಲ್ಲಿ ನಾನು ಆಲ್ರೆಡಿ ಗೆದ್ದಿದ್ದೀನಿ. ನೋಡು ಹೇಗಿದ್ದವನ್ನ ಹೇಗೆ ಮಾಡಿದ್ದೀನಿ ಅಂತ. ಏನ್ ಮಾತಾಡ್ತಾ ಇದೀಯ? ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ. ನನಗೆ ಬೇಕಾಗಿದ್ದು ನನಗೆ ಸಿಕ್ಕಿದೆ. ಫುಲ್ ಖುಷಿ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಅದು ಒಂದೇ ದಿನಕ್ಕೆ ತಾವಿನ ಹೊರಡ್ಬೋದು. ಏನ್ ಬೇಬಿ? ಯಾಕೆ ಹೇಳಿದ ಅರ್ಥ ಆಗ್ಲಿಲ್ವಾ? ಗೆಟ್ ಔಟ್. ನಿನ್ನ ಮನೆಯೊಳಗಡೆ ಏನಿಗೆ ಬಿಟ್ಕೊಂಡೆ ಗೊತ್ತಾ? ನಿನಗೆ ನನ್ನ ಪವರ್ ಏನು, ನನ್ನ ಪೊಸಿಷನ್ ಏನು ಅಂತ ರಿಯಲೈಸ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಬಿಟ್ಕೊಂಡೆ. ಅದು ಆಗಿದೆ. ತಾವಿನ ಬೇಬಿ ಬೇಬಿ ಡೋಂಟ್ ಟಚ್ ಮೀ. ಹೇಳಿದ ಅರ್ಥ ಆಗ್ಲಿಲ್ವಾ? ಗೆಟ್ ಔಟ್. ನೋಡು, ಖರ್ಚಿಗೆ ಬೇಕಾದ್ರೆ 1,000ನೋ 2,000ನೋ ಬೀಸಾಕ್ತೀನಿ, ತಗೊಂಡು ಹೋಗ್ತಾ ಇರು. ತಗೋ, ಮತ್ತೆ ಈ ಕಡೆ ತಲೆ ಹಾಕ್ಬೇಡ. ಏನೋ ಮುಖ ನೋಡ್ತಾ ಇದೀಯಾ? ಎತ್ಕೊಂಡು ಹೋಗ್ತಾ ಇರೋ. ಅಮ್ಮ, ಹಾ, ಅಮ್ಮ,
ಡಾಕ್ಟರ್ ಹತ್ರ ಹೋಗಿ ಬರ್ತೀವಿ. ಹೊರಟ್ರಾ? ಹಾ ನೋಡಿ, ಡಾಕ್ಟರ್ ಹತ್ರ ಎಲ್ಲವನ್ನು ಕ್ಲಿಯರ್ ಆಗಿ ಮಾತಾಡ್ಕೊಂಬನ್ನಿ. ಏನ್ ಮಾಡ್ಬೇಕು ಮಾಡಬಾರ್ದು ಎಲ್ಲವನ್ನು. ಮುಜುಗರ ಪಟ್ಕೊಂಡು ಅದನ್ನ ಕೇಳಲಿಲ್ಲ ಇದನ್ನ ಕೇಳಲಿಲ್ಲ ಅಂತ ವಾಪಸ್ ಬರಬೇಡಿ. ನೀನು ಅಷ್ಟೇ, ಏನ್ ತಿಂದ್ರೆ ಅಲರ್ಜಿ ಆಗತ್ತೆ, ಏನ್ ತಿನ್ಬೇಕು ತಿನ್ಬಾರ್ದು ಎಲ್ಲವನ್ನು ಕೇಳ್ಕೊಂಡ್ ಬಾ. ಅಯ್ಯೋ ನಿಮ್ಮಿಬ್ರಿಗೆ ಹೇಳ್ತಾ ಇದ್ದೀನಲ್ಲ, ಈ ರಗ್ಳನೆ ಬೇಡ. 5 ನಿಮಿಷ ಟೈಮ್ ಕೊಟ್ರ ನಾನೇ ರೆಡಿಯಾಗಿ ಬಂದ್ಬಿಡ್ತೀನಿ. ಅಮ್ಮ ನಾವೇನು ಎಳೆ ಮಕ್ಳ? ನಮ್ಗೆ ಮಗು ಆಗ್ತಿದೆ, ನಾವು ದೊಡ್ಡವರಾಗಿದ್ವಿ. ಯಾರಪ್ಪ ಹೇಳಿದ್ದು ಮಕ್ಕಳಾಗಿದ ತಕ್ಷಣ ದೊಡ್ಡವರಾಗ್ಬಿಡ್ತಾರೆ ಅಂತ? ಎಷ್ಟೋ ಜನಕ್ಕೆ ತಮ್ಗೆ ಯಾಕೆ ಮಕ್ಕಳಾಯ್ತು ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ದೊಡ್ಡವರಾಗಿರ್ತಾರೆ. ಅಂದ್ರೆ ನಿಮ್ ವಿಷಯದಲ್ಲಿ ಹೇಳ್ತಾ ಇಲ್ಲ, ಆದ್ರೂ ಅನುಭವ ಅಂತ ಇಟ್ಕೊಂಡಾಗ ಅದು ನಮಗ್ ಜಾಸ್ತಿ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಮ್ಮ ಇಟ್ಸ್ ಓಕೆ, ನಾವೆಲ್ಲ ನೋಡ್ಕೋತೀವಿ. ಅಲ್ಲಿಗೆ ಹೋಗಿ ಬಂದು ಡಾಕ್ಟ್ರ್ ಏನೇನು ಹೇಳ್ತಾರೋ ಪಿನ್ ಟು ಪಿನ್ ರಿಪೋರ್ಟ್ ಕೊಡ್ತೀವಿ, ಸರಿನಾ? ಏನೋ ಆದ್ರೂ ಯಾಕೋ ಮನ್ಸೆಲ್ಲ ಕಸಿಮಿಸಿ ಆಗ್ತಾ ಇದೆ ನಂಗೆ. ಡೋಂಟ್ ವರಿ ಅತ್ತೆ, ನಿನ್ನೆಯಿಂದ ನೀವೇನೇನು ಹೇಳಿದ್ದೀರಾ ಎಲ್ಲ ನನಗಿಲ್ಲಿ ಸ್ಟೋರ್ ಆಗಿದೆ. ನೀವು ಪದೇ ಪದೇ ಹೇಳಿರೋದನ್ನೆಲ್ಲ ಡಾಕ್ಟ್ರ್ ಹತ್ರ ಹೇಳಿ, ಅವ್ರು ಹೇಳೋದನ್ನೆಲ್ಲ ಬಂದು ನಿಮ್ಮ ಹತ್ರ ಹೇಳ್ತೀನಿ. ಸರಿ, ಗುಡ್ ಗರ್ಲ್ ನೀನು, ಯಾವುದನ್ನು ಮಿಸ್ ಮಾಡಬಾರ್ದು, ಗೊತ್ತಾಯ್ತಾ? ಶೋರ್. ಅಮ್ಮ ಟೆನ್ಷನ್ ಬೇಡ, ಆರಾಮಾಗಿರು. ಹೌದು ಕಣ, ನೀವಿಬ್ರು ಇಷ್ಟು ರಿಲ್ಯಾಕ್ಸ್ಡ್ ಆಗಿರೋವಾಗ ನಾನಾದ್ರೂ ಟೆನ್ಷನ್ ತಗೋಬೇಕು ತಾನೆ. ಇನ್ನೊಂದು ಮಾತು ನೋಡು, ಡಾಕ್ಟರ್ ಹತ್ರ ಹೋದ್ರ ಅಪಾಯಿಂಟ್ಮೆಂಟ್ ಮುಗಿಸಿದ್ರ ವಾಪಸ್ ಮನೆಗೆ ಬರ್ತಾ ಇರ್ಬೇಕು. ಅವಳನ್ನ ಕರ್ಕೊಂಡು ಅಲ್ಲೋದೆ ಇಲ್ಲೋದೆ ಅಂತ ಅಂದ್ರೆ ಆಮೇಲೆ ನನಗೆ ಸಿಟ್ಟು ಬರುತ್ತೆ. ಓಕೆ ಮದರ್, ಈಗೆಲ್ಲ ಆಯ್ತಾ? ಹೊರಡ್ಬೋದಾ? ಹೋಗಿ ಬನ್ನಿ, ಏನಾದ್ರೂ ನೆನಪಾದ್ರೆ ಮತ್ತೆ ಫೋನ್ ಮಾಡಿ. ಅದೇ ನಂಗೆ ಭಯ. ಏನು ಅದು? ಏನಿಲ್ಲ, ಸರಿ ನಾವು ಹೋಗಿ ಬರ್ತೀವಿ. ಹುಷಾರಾಗಿ ಕರ್ಕೊಂಡು ಹೋಗ್ಬಾ. ಸರಿ, ಹುಷಾರ್ ಕೊಟ್ಟಿ ಬಾಯ್.